ಮಾಡಿದರೆ ಒಳ್ಳೆಯದು ರಾಜ್ಯಕ್ಕೆ. ಯಾಕಂದರೆ ಎಲ್ಲ ಮಲಗಿದ್ರು ಉಂಡು, ಯಾಕಂದರೆ ಅವ್ರದ್ದೆಲ್ಲ ಕರ್ಮಕಾಂಡಗಳೆಲ್ಲ ಜನ ತಿರಸ್ಕಾರ ಮಾಡಿದ್ದಕ್ಕೆ ಅದೆಲ್ಲ ಆಗಲಿ. ಈಗ ನೋಡಿ, ಈಗ ಅವರು ಓಡಾಡ್ತಾ ಇದ್ದಾರೆ, ಒಳ್ಳೆಯದು, ಚುರುಕು ಮುಟ್ಟಿಸ್ಬೇಕು ಸರ್ಕಾರಕ್ಕೆ, ತಪ್ಪೇನಿಲ್ಲ. ಇಲ್ಲಿ ನೀರಿನ ಸಮಸ್ಯೆ ಆಗಿದ್ದು ಯಾವ ಕಾರಣಕ್ಕಂತ ನಿಮಗೆ ಗೊತ್ತಿದೆ. ಅಲ್ಲಿ ಸಡನ್ನಾಗಿ ಮಳೆ ಬಂದು ಎಲ್ಲಿಂದ ನೀರು ಬೆಣ್ಣೆತೊರೆದಲ್ಲಿ ಬರ್ತಾ ಇದೆಯಲ್ಲ, ಅಲ್ಲಿ ಸ್ಲಶಿ ವಾಟರ್ ಬಂದಿರೋದ್ರಿಂದ ಅದು ನೀರು ರಿಸ್ಕ್ ತೊಗೊಳ್ಬಾರ್ದು ಅಂತ ಅವರು ಪಾಪ ಡೆಫರ್ ಮಾಡಿದ್ದಾರೆ. ಅದೇ ಜಿಮ್ಸಲ್ಲಿ ಆ ಸಮಯದಲ್ಲಿ ಅವರು ಸರ್ಜರಿ ಮಾಡಿದ್ದಾರೆ. ಆಮೇಲೆ ಏನು ಜಯದೇವದಲ್ಲೇನು ಎಲ್ಲ ಹಾಸ್ಪಿಟ್ಲ್ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಕ್ಯಾತ್ ಲ್ಯಾಬ್ ರನ್ನಿಂಗ್ ಇತ್ತು, ಅಲ್ಲಿ ಒ ಪಿ ಡಿ ರನ್ನಿಂಗ್ ಇತ್ತು, ಅಲ್ಲಿ TMT ಇತ್ತು, ಅಲ್ಲಿ ECG ಮಾಡ್ತಾಯಿದ್ರು, ಅಲ್ಲಿ ಅಲ್ಟ್ರಾಸೌಂಡು, ಇಕೋಕಾರ್ಡಿಯೋಗ್ರಫಿ ಎಲ್ಲ ರೆಡಿ ಇತ್ತು. ಹಾಸ್ಪಿಟ್ಲಂತೂ ಫುಲ್ ಫಂಕ್ಷನಿಂಗೇ ಇತ್ತಲ್ಲ. ನೋಡಿ, ಅವರು ಓಪನ್ ಹಾರ್ಟ್ ಸರ್ಜರಿ ಪಾಪ ಅವರಿಗೆ ಟೆಕ್ನಿಕಲಾಗಿ ಪೂರ್ತಿ ಮಾಹಿತಿ ಇರಲ್ಲ, ಅದಕ್ಕೂ ರಿಸ್ಕ್ ತೊಗೊಳ್ಬಾರ್ದು, ಝೀರೋ ರಿಸ್ಕ್ ತೊಗೊಳ್ಬೇಕು ಅಂತ 4 ದಿವಸ ಡೆಫರ್ ಮಾಡಿದ್ದಾರೆ. ಯಾಕಂದರೆ ಇವೆಲ್ಲ ಎಲೆಕ್ಟಿವ್ ಸರ್ಜರೀಸ್, ಯಾವ ಎಮರ್ಜೆನ್ಸಿ ಸರ್ಜರೀಸ್ ಅಲ್ಲ ಇವು. ದಿಸ್ ವಿಲ್ ಬಿ ಆಲ್ ಎಲೆಕ್ಟಿವ್ ಸರ್ಜರೀಸ್, ಹಾಗಾಗಿ ಡೆಫರ್ ಮಾಡಿದ್ದಾರೆ. ನೋಡಿ, ಜಯದೇವ ಅಂತ ಆಸ್ಪತ್ರೆ ಮೇಲೆ ಇವರು ಜನರಿಗೆ, ಈ ರಾಜ್ಯದ ಜನರಿಗೆ ವಿಶ್ವಾಸ ಇದೆ. ಅಂಥದ್ರ ಮೇಲೆ ಇವರು ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ ವಿರೋಧ ಪಕ್ಷ ನಾಯಕರಿಗೆ. ಅಲ್ಲಿ ಏನೂ ಲೋಪ ಏನೂ ಆಗಿಲ್ಲ. ನೀರು ಕೊಡೋದ್ರಲ್ಲಿ ಸಡನ್ನಾಗಿ ಮಳೆ ಬಂದಿದ್ದರಿಂದ, ಸ್ಲಶಿ ವಾಟ್ರ್ ಬಂದಿರೋದ್ರಿಂದ ಯಾಕಾಗಿದೆ ಅಂತ ಪತ್ರಕರ್ತರು ಗೊತ್ತಿದೆ. ನಾನೇ ಪರ್ಸ್ನಲಿ ಕೂಡ ವಿಸಿಟ್ ಮಾಡಿದ್ದೀನಿ, ಹಾಗೆ DC ವಿಸಿಟ್ ಮಾಡಿದ್ದಾರೆ. ಅದಕ್ಕೇನು ತೊಂದರೆ ಈಗ ಅದಕ್ಕೆ ಜಿಮ್ಸಲ್ಲಿ ಅವರು ಯಾವುದು ಡೆಫರ್ ಮಾಡಿಲ್ಲ. ಇದು ಒಂದು ಅನಿರೀಕ್ಷಿತ ಘಟನೆ. ಏನಂದರೆ ಅಲ್ಲಿ ಭಾಳ ಹೆವಿ ರೇನ್ ಬಂದಿರೋದ್ರಿಂದ ಸ್ಲಶಿ ವಾಟರು ಆ ಏರಿಯಾದಲ್ಲಿ ಯಾವೂ ಬಂದಿರಲಿಲ್ಲ. ಫಸ್ಟ್ ಟೈಮ್ ಈ ರೀತಿ ಆಗಿರೋದ್ರಿಂದ ಅದು ಇವರು ರಿಸ್ಕ್ ತೊಗೊಳ್ಬಾರ್ದು. ನೀರು ಸಪ್ಲೈ ಆಗಿಲ್ಲ ಅಂತಲ್ಲ, ನೀರು ಸಪ್ಲೈ ಇತ್ತು. ಅಲ್ಲಿ ನೀರು ಸಪ್ಲೈನೇ ಇರಲಿಲ್ಲ ಅಂತಂದರೆ ಆಸ್ಪತ್ರೆ ಕ್ಲೋಸ್ ಮಾಡಿದ್ರಾ? ಅಲ್ಲಿ ಕ್ಯಾತ್ ಲ್ಯಾಬ್ ನಡೀತಾ ಇತ್ತು, ಅಲ್ಲಿ ಎಲ್ಲ ರೀತಿಯಿಂದ ಪೇಷಂಟ್ ಆಗ್ತಾಯಿತ್ತು. ಬಟ್ ಇವರು ನಾವು ಇಂಥ ಸಂದರ್ಭದಲ್ಲಿ ನಾವು ರಿಸ್ಕ್ ತೊಗೊಳ್ಬಾರ್ದು. ಯಾಕಂದರೆ ಬೈಪಾಸ್ ಸರ್ಜರಿ ಇಸ್ ಎ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಡ್ ಲಾಂಗ್ ಪ್ರೊಸೀಜರ್ ಸರ್ಜರಿ ಅದು. ಹಾಗಾಗಿ ಅದರಲ್ಲಿ ನಾವು ಯಾವುದು 0% ರಿಸ್ಕ್ ತೊಗೊಳ್ಬೇಕು ಅಂತ 4 ದಿನ ಡೆಫರ್ ಮಾಡಿದ್ದಾರೆ. ಇವು ಯಾವ ಎಮರ್ಜೆನ್ಸೀಸ್ ಅಲ್ಲ. ಇದು ದಿಸ್ ನ್ಯಾಚುರಲ್ ಆಗಿ ನೇಚರಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಸುಮ್ಮನೆ ಯಾರಿಗೋ ಬ್ಲೇಮ್ ಮಾಡಿ ಇಂಥದ್ರ ಮೇಲೆ ಸರ್ಕಾರ ಬ್ಲೇಮ್ ಮಾಡೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಂತಂದರೆ ನನಗೆ ಖುಷಿಯಾಗಿದೆ. ಇವರೆಲ್ಲ ಅಟ್ಲೀಸ್ಟ್ ಆ್ಯಕ್ಟಿವನ್ನ ಆಗಿದ್ದಾರೆ. ಸರ್ಕಾರದಲ್ಲಿದ್ದಾಗ ಇಷ್ಟು ಚುರುಕಾಗಿದ್ದಿದ್ರೆ ಈ ರೀತಿ ಇರ್ತಾ ಇರಲಿಲ್ಲ. ಬಟ್ ಪರವಾಗಿಲ್ಲ, ಅವ್ರು ಹೇಳಿದ್ದಾರೆ. ಅವ್ರು ಏನೇನು ಸಲಹೆ ಕೊಡ್ತಾರೆ ನೋಡ್ತೀವಿ. ಏನೇನು ಅವರು ಕರೆಕ್ಟಿವ್ ಮೆಜರ್ಸ್ ಹೇಳಿದ್ರೆ ಅಡಾಪ್ಟ್ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.